ಆ ಊರಲ್ಲಿ ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ವಿಶಾಲ ಕೃಷಿ ಭೂಮಿ ಭತ್ತ ಪೈರು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ಅಲ್ಲಲ್ಲಿ ದ್ವಿದಳ ಧಾನ್ಯಗಳ ಕೃಷಿಯಾಗ್ತಾ ಇತ್ತು. 5 ಎಕರೆ ಪ್ರದೇಶದಲ್ಲಿ ಸಮೃದ್ಧ ಕಬ್ಬಿನ ಬೆಳೆ ಬರ್ತಾ ಇತ್ತು. ಆದರೆ ಜೀವನ ಕಟ್ಟಿಕೊಡುವ ವಿಶಾಲ ಕೃಷಿ ಪ್ರದೇಶದಲ್ಲಿ ಇದೀಗ ಉಪ್ಪು ನೀರಿನದ್ದೇ ಕಾರುಬಾರು. ಆ ಊರಿನ ಕೃಷಿಕರ ಗೋಳಿನ ಕುರಿತಾದ ಒಂದು ವರದಿ ಇಲ್ಲಿದೆ. ಕುಂದಾಪುರ ತಾಲೂಕು ಕಟ್ಬೆಲ್ತೂರು ಗ್ರಾಮ ಹರೆಗೋಡು ಪರಿಸರದ ಕೃಷಿ ಬದುಕು ಹರೋಹರ. ಯಾವತ್ತೂ ಸಿಗಡಿಕೆರೆ ನಿರ್ಮಾಣವಾಯಿತೋ ಅಂದಿನಿಂದ ಇಂದಿನವರೆಗೆ ಕೃಷಿಕರು ಅನುಭವಿಸಿದ ವೇದನೆ ಅಕ್ಷರ ರೂಪಕ್ಕೆ ಇಳಿಸುವುದು ಕಷ್ಟ. ಒಂದು ಕಡೆ ಕೆರೆ ಕೊತ್ತಲಗಳ ಕಾಯಕಲ್ಪದ ಯೋಜನೆ, ಕಳಪೆ ಕಾಮಗಾರಿ ಕೆರೆಗಳನ್ನೇ ಮುಚ್ಚಿ ಹಾಕಿದ್ರೆ, ಉಪ್ಪು ನೀರು ತಡೆಗಿಂಡಿ ಅಣೆಕಟ್ಟು ಕಳಪೆ ಕಾಮಗಾರಿಗೆ ನಿರ್ಮಿಸಿದ 3 ತಿಂಗಳಲ್ಲಿ ಕುಸಿದಿದೆ. ಸಿಗಡಿಕೆರೆ ಉಪ್ಪು ನೀರಿಗಾಗಿ ಕಿಂಡಿ ಅಣೆಕಟ್ಟು ಬುಡ ಕೊರೆದು ಹಾಕಲಾಗಿದೆ. ಹರೆಗೋಡಿನಲ್ಲಿ 500ಕ್ಕೂ ಮಿಕ್ಕಿ ಪ್ರದೇಶದಲ್ಲಿ ಹಿಂದೆ 2 ಭತ್ತದ ಬೆಳೆ, ನಂತರ ದವಸ ಧಾನ್ಯವನ್ನ ಬೆಳೀತಾ ಇದ್ರು. ವಿಶಾಲ ಬಯಲು ಪ್ರದೇಶದಲ್ಲಿದ್ದ ಕಾಡಿನ ಕೆರೆ ನೀರು ಬಳಸಿಕೊಂಡು ಕಬ್ಬು ಬೆಳೆ ತೆಗೆಯಲಾಗ್ತಾ ಇತ್ತು. ಕೆರೆ ಕಾಯಕಲ್ಪ ಯೋಜನೆ ದುರಸ್ತಿಗೆ ಇಡೀ ಕೆರೆಯೇ ಹಳ್ಳ ಹತ್ತಿ ಹೋಗಿದ್ದು, ಕಬ್ಬು ಕೃಷಿ ಕೈಬಿಡಲಾಗಿದೆ. ಕೃಷಿ ಪ್ರದೇಶದ ತುತ್ತ ತುದಿಯಲ್ಲಿ ಉಪ್ಪು ನೀರು ತಡೆಗಾಗಿ ಕೃಷಿಕರೇ ಕಟ್ಟೆಗಟ್ಟಿ ಅದಕ್ಕೊಂದು ರಂಧ್ರ ಕೊರೆದು ನೀರಿನ ಉಬ್ಬರ ಇಳಿತಕ್ಕೆ ಹೊಂದಿಕೊಳ್ಳುವಂತೆ ಬಾಗಿಲನ್ನ ನಿರ್ಮಿಸಿಕೊಂಡು ಉಪ್ಪು ನೀರು ಒಳಗೆ ಬಾರದಂತೆ ತಡೆಯನ್ನ ಒಡ್ಡಿಕೊಂಡಿದ್ರು. ನಾವು ಎಲ್ಲ ಅಧಿಕಾರಿ ವರ್ಗದವರಿಗೂ ಮಾಹಿತಿ 10 ವರ್ಷದಿಂದ ಕೊಡ್ತಾ ಇದ್ದೇವೆ. ಜಿಲ್ಲಾ ಪಂಚಾಯಿತಿ ಕೊಟ್ಟಿದ್ದೇವೆ, ಸ್ಥಳೀಯ ಶಾಸಕರಿಗೆ ಕೊಟ್ಟಿದ್ದೇವೆ, ಗ್ರಾಮ ಪಂಚಾಯಿತಿ ಕೊಟ್ಟಿದ್ದೇವೆ. ಯಾವುದಕ್ಕೆ ಕೊಟ್ಟಿದ್ದರೂ ನಮ್ಮ ಈ ಉಪ್ಪು ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಯಾರೂ ಮುಂದಾಗಿ ಬರುವುದಿಲ್ಲ. ಮತದಾನ ಬಂದವಾಗ ನಮ್ಮ ಹತ್ರ ಬಂದು ಕೇಳ್ತಾರೆ, ನಮ್ಮ ಮನೆ ಬಾವಿ ನೀರು ಉಪ್ಪೀಗ, ನಮ್ಮ ಮನೆ 1.5 ಲಕ್ಷ 2 ಲಕ್ಷಕ್ಕೆ ಬಾಮಿ ಮಾಡಿದ್ದೇನೆ, ನಮ್ಮ ಮನೆ ಬಾವಿ ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಪಂಚಾಯತಿಯಿಂದ ನಮಗೆ ನಲ್ಲಿ ನೀರಿನ ಸೌಲಭ್ಯ ಇಲ್ಲ. ಇದು ನಾವು ಸಾರ್ವತ್ರಿಕವಾಗಿ ಹೇಳೋದು, ನಾವು ಜನಸಾಮಾನ್ಯರಿಗೋಸ್ಕರ ನನಗೊಬ್ಬನಿಗಾಗಿ ಹೇಳುವುದು ಅಂಥ ವಿಷಯ ಅಲ್ಲ. ಇದು ನೀರು ಈಗ ಬಂದು ನೋಡಿದರೆ ನನ್ನ ಗಾಲು ಗಂಟರಿಗೆ ನೀರು ನಮ್ಮ ಎಲ್ಲ ಗದ್ದೆಯಲ್ಲೂ ಇದೆ. ನಂದು ಒಂದು ಗದ್ದೆ ಇದೆ, ಅದರಲ್ಲಿ ನೀರಿದೆ. ರೈತರ ತಡೆಗೋಡೆ ಸಮೀಪದಲ್ಲೇ ಉಪ್ಪು ನೀರು ತಡೆಗೆ ನಿರ್ಮಿಸಿದ ಕಿಂಡಿ ಅಣೆಕಟ್ಟು 3 ತಿಂಗಳಲ್ಲಿ ಕುಸಿದು ಬಿದ್ದಿದೆ. ರೈತರು ನಿರ್ಮಿಸಿದ ಸ್ವಯಂಚಾಲಿತ ಬಾಗಿಲು ಸಿಗಡಿಕೆರೆಗೆ ನೀರು ಹಾಯಿಸಲು ತಡೆದಿರುವುದರಿಂದ ಉಪ್ಪು ನೀರು ಸರಾಗ ಬಂದು ಕೃಷಿ ಭೂಮಿ ಆವರಿಸಿಕೊಳ್ತಾ ಇದೆ. ಸಿಗಡಿ ಕೃಷಿಗಾಗಿ ಉಪ್ಪು ನೀರು ಒಳಗೆ ಬರಲು ಎಲ್ಲ ಅನುಕೂಲ ಮಾಡಿಕೊಂಡಿದ್ರಿಂದ ಸುಮಾರು 50 ಎಕರೆ ಕೃಷಿ ಗದ್ದೆಯಲ್ಲಿ ಬೆಳೀತಾ ಇರೋ ಭತ್ತದ ಕೃಷಿ ಭೂಮಿಯಲ್ಲಿ ಮುಂಗಾಲಿನ ತನಕ ಉಪ್ಪು ನೀರು ನಿಂತಿದೆ. ಈ ಬಾರಿ ಮಳೆಗಾಲದ ಭತ್ತದ ಬೆಳೆ ಕೂಡ ಕಷ್ಟಕರ. ಒಟ್ಟಾರೆ ಸಿಗಡಿಕೆರೆ ದಾಹಕ್ಕೆ ಕೃಷಿಕರ ಬದುಕು ಬಲಿ ಪಡೆಯಲಾಗಿದ್ದು, ರೈತರ ನೆರವಿಗೆ ಯಾರೂ ಬಾರದಿರುವುದು ಕೃಷಿಗೆ ಎಷ್ಟು ಪ್ರೋತ್ಸಾಹ ಸಿಗುತ್ತೆ ಎನ್ನುವುದಕ್ಕೆ ಸಾಕ್ಷಿ. ಉಪ್ಪು ನೀರು ದಾಂಗುಡಿಗೆ ಬೇಸತ್ತ ಹರೆಗೋಡು ಕೃಷಿಕರು ಪರಿಹಾರ ನೀಡದಿದ್ರೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆಗೂ ಹಿಂದೆ ಮುಂದೆ ನೋಡೋದಿಲ್ಲ ಎಂದು ಎಚ್ಚರಿಸಿದ್ದಾರೆ. ತನ್ನ ಕ್ಷೇತ್ರ ಅಲ್ದಿರು ಜಯಪ್ರಕಾಶ್ ಹೆಗಡೆ ಅವರು ಬಂದು ಇಲ್ಲಿ ಬಂದು ಅಧಿಕಾರಿಗಳಿಗೆ ಖುದ್ದಾಗಿ ಅವರೇ ಫೋನ್ ಮಾಡಿ ಹೀಗೆ ಸಮಸ್ಯೆ ಉಂಟಂತ ಹೇಳಿದರು. ಅಧಿಕಾರಿಗಳು ಒಂದು 2-3 ದಿವಸ ಬಂದು ಇಲ್ಲಿ ನೋಡ್ಕೊಂಡು ಹೋಗಿ ಮತ್ತೆ ಈ ಬದಿಗೆ ತಲೆ ಹಾಕಿ ಮಲ್ಕೊಳ್ಳಲಿಲ್ಲ. ಬೇರೆ ಜನಪ್ರತಿನಿಧಿ ಯಾರೂ ಬರಲಿಲ್ಲ. ತುಂಬ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ನಮ್ಮ ಸಮಸ್ಯೆ ಕೇಳೋರೆ ಯಾರೂ ಇಲ್ಲ. ಹೀಗೆ ಮಾಡಿದ್ರೆ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೇವೆ. ಇನ್ನು ಹರೆಗೋಡು ರೈತರ ಸಮಸ್ಯೆ ದೊಡ್ಡದೇ ಅಲ್ಲ. ಕೃಷಿ, ಅರಣ್ಯ ಹಾಗೂ ಜನಪ್ರತಿನಿಧಿಗಳ ಬದ್ಧತೆಯೇ ದೊಡ್ಡ ಕೊರತೆ. ರಾಜಾಡಿ ಸೇತುವೆ ಬಳಿಯಿಂದ ನುಗ್ಗಿ ಬರೋ ಉಪ್ಪು ನೀರು ತಡೆಗೆ ಚಿಕ್ಕದೊಂದು ಕಟ್ಟೆ ಕಟ್ಟಿದ್ರೆ ಸಮಸ್ಯೆ ಪರಿಹಾರವಾಗುತ್ತೆ. ಅದಕ್ಕೆ ಕೋಟಿ ಲೆಕ್ಕದಲ್ಲಿ ಅನುದಾನ ಕೂಡ ಬೇಡ. ಸಿಗಡಿಕೆರೆಗೆ ಉಪ್ಪು ನೀರು ಬೇಕಿದ್ರೆ ಹೊಳೆಯಿಂದ ನೇರವಾಗಿ ಪಡೆಯಲು ಸಾಧ್ಯವಿದ್ರೂ ರೈತರು ನಿರ್ಮಿಸಿಕೊಂಡ ಕಟ್ಟೆಯ ಬಾಗಿಲು ತೆರೆಯುವುದರಿಂದ ಸಮಸ್ಯೆ ಉಲ್ಬಣಗೊಂಡಿದೆ. ಗದ್ದೆಯಲ್ಲಿ ಉಪ್ಪು ನೀರು ನಿಲ್ಲೋದ್ರಿಂದ ಪರಿಸರದ ಬಾವಿಗಳಲ್ಲೂ ಕೂಡ ಉಪ್ಪು ನೀರಿನ ಅಂಶ ಬರತೊಡಗಿದೆ. ಲಕ್ಷಾಂತರ ರೂಪಾಯಿ ವ್ಯಯಿಸಿ ಬಾವಿ ನಿರ್ಮಿಸಿದ್ರೂ ಬಾವಿ ನೀರು ಉಪ್ಪಾಗಿ ಬೇರೆ ಕಡೆಯಿಂದ ನೀರು ತರುವ ಸ್ಥಿತಿ ಇದೆ. ಇಲ್ಲಿನ ಕೃಷಿಕರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಯಾವ ಜನಪ್ರತಿನಿಧಿಗಳು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಪರಿಹಾರ ಕಂಡುಕೊಂಡಿಲ್ಲ. ನಮ್ಮ ಕಷ್ಟವನ್ನು ಕೇಳಲಿಕ್ಕೆ ಕೃಷಿ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯವರು ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೇವೆ. ಮಂಡಲ ಪಂಚಾಯಿತಿಗೆ ಸಾಧಾರಣ 10 ಸಲ ಅರ್ಜಿ ಕೊಟ್ಟಿದ್ದೇವೆ. ಯಾರೂ ನಮ್ಮ ಸ್ಪಂದನೆ ಮಾಡಲಿಲ್ಲ. ಉಪ್ಪು ನೀರಿಗೆ ಏನಂದು ಕೇಳಲಿಲ್ಲ. ಉಪ್ಪು ನೀರಿನವರ ಚಟ್ಲಿಯಾಗರದವ್ರ ಹತ್ರ ಕೇಳಿದರೆ ನಾವು ಏನು ಬೇಕಾದ್ರೂ ಮಾಡ್ತೇವೆ, ನಮ್ಮನ್ನು ಕೇಳುವವರು ಯಾರಿದ್ರು ಅಂತ ಹೇಳುವ ಸ್ಟೇಡಿ ಮಾಡಿದ್ದಾರೆ. ನಮ್ಮಲ್ಲಿ ಸಾಧಾರಣ ಸುಗ್ಗಿ ಮತ್ತು ಕಾತಿ ಕಬ್ಬು ಎಲ್ಲ ಮಾಡಿದ್ದರು. ಇಲ್ಲೊಂದು ಕಾಡಿನ ಕೆರೆ ಅಂತ ಇದ್ದಿತ್ತು. ಆ ಕಾಡಿನ ಕೆರೆಯಲ್ಲೂ ಕೃಷ್ಣ ಕುಲಾಲರಿಗೆ ಕಾಂಟ್ರಾಕ್ಟ್ ಕೊಟ್ಟು ಅದನ್ನು ಸಹ ಮುಚ್ಚಾಕಿಬಿಟ್ಟಿದೆ. ಈಗ ಸಾಧಾರಣ 15 ವರ್ಷದಿಂದ MLA ಅವರು ಎಲ್ಲರೂ ನಮ್ಮ ಪಂಚಾಯತ್ನವರು ಜಿಲ್ಲಾ ಪಂಚಾಯತ್ ಎಲ್ಲರ ಹತ್ರ ಹೇಳಿದ್ರು ಏನೂ ಪ್ರಯೋಜನ ಇಲ್ಲ. ಮಾಡೋದು ಕೇಳಿದರೆ ಕೃಷಿಗರಿಗೆ ನಾವು ಬೆನ್ನು ಎಲುಬು ಅಂತಾರೆ. ಇವರು ಬೆನ್ನು ಮೂಲಿಕೆ ಬೆನ್ನು ಎಲುಬಲ್ಲ. ಇವರು
ನಮ್ಗೆ ಇಷ್ಟು ದಿನದಿಂದ ನಾವು ಮಾಡಿದ್ದು ಏನೂ ಪ್ರಯೋಜನ ಇಲ್ಲ ಆಯಿತು. ಈಗ ನೀವೆಲ್ಲ ನೋಡಿದಿರಿ, ಉಪ್ಪು ನೀರು ತುಂಬಿದ್ದು ನೋಡಿದಿರಿ, ಎಲ್ಲ ಬಾವಿಯಲ್ಲೂ ಉಪ್ಪು ನೀರು ಕುಡಿಲಿಕ್ಕೆ ನಾವು ಎಲ್ಲಿಂದೋ ನೀರು ತರಬೇಕಾಗಿದೆ, ಅಂಥ ಪರಿಸ್ಥಿತಿ ಬಂದಿತ್ತು. ಈ ಹಿಂದೆ ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗ್ಡೆ ಒಬ್ಬರೇ ಇಲ್ಲಿನ ಕೃಷಿಕರ ಸಮಸ್ಯೆಯನ್ನ ಕೇಳಿ ಸ್ಥಳಕ್ಕೆ ಬಂದು ಸಮಸ್ಯೆ ಕಣ್ಣಾರೆ ಕಂಡಿದ್ದಾರೆ. ಸ್ಥಳದಿಂದಲೇ ದೂರವಾಣಿ ಮೂಲಕ ಅಧಿಕಾರಿಗಳನ್ನ ಸಂಪರ್ಕಿಸಿ ಸಮಸ್ಯೆಗೆ ಪರಿಹಾರ ಮಾಡುವಂತೆ ಸಂಬಂಧಪಟ್ಟ ಇಲಾಖೆಗೆ ತಾಕೀತು ಮಾಡಿದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿಯೂ ಇದುವರೆಗೆ ಕೃಷಿಕರ ಕಷ್ಟ ಏನು ಎಂದು ಕೇಳುವ ಗೋಜಿಗೂ ಹೋಗಿಲ್ಲ. ಜನಪ್ರತಿನಿಧಿಗಳ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಗೆ ರೈತರು ಪ್ರತಿಭಟನೆಯ ಜೊತೆಗೆ ಚುನಾವಣಾ ಬಹಿಷ್ಕಾರಕ್ಕೂ ಮುಂದಾಗಿದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.